ಅದು ಎಣ್ಣೆನೇ ಕುಡಿತೀನಿ ಅಂತೀರಿ ಊರ್ಲಾಕೋತೆ 2-3 ಸರಿ ಉಡ್ಲಕ್ಕೆ ಹೋಗಿಳ್ರಿ ಹಿಂಗೇನೋ ಹಂಗೆ ಬಿಡಿಸಿದೇವ್ರಿ. ಆಮೇಲೆ ಅಂಕರ ಎಣ್ಣೆನೇ ಕುಡ್ದಾಳ್ರಿ. ಯಾರು ಇಲ್ರಿ ನಾವು ಗಂಡ ಅಂತ ಅದೊಂದು ಹುಡುಗಿನೇ 2 ಚುಕ್ಕಳ ಹಾಸ್ಟ್ಲಕ್ಕೆ ಬರೋ ಮುಂಜಾನೆ ನಾ ಮಲ್ಪಿಟ್ ಮಾಡೋಕೆ ಎದ್ದಂತ ನೋಡೋತೀನಿ ರೀ ಹೋಗತ್ತಂದು ಡೆತ್ತಾಗ್ಯಾಳ್ರಿ ಸರ್. ಒಬ್ಬಾಕಿನ ಇರ್ತೇಳ್ರಿ ಯಾವಾನು ಓದೋದು ಬರೆಯೋದು ಅಂತ ಒಂದು ರೂಮ್ ಕಡೆಗೆ ಹಾಕಿ ಒಬ್ಬಾಕಿನ ಇರ್ತೇಳ್ರಿ ಸರ್. ಜಗಳ ಅಂತೇನಿಲ್ರಿ ಹುಡುಗನ ಇದು ಮಾಡ್ತೀನಿ ಅಂದೋಡ್ರಿಕಿ ಬ್ಯಾಡ ಈಗ ಅಂಕ ನೋಡಮಿನ ಓದ್ತೀನಿ ಅಂತಿ ನಂದು 2 ವರ್ಷ ಹೋಲಿ ಅಂತ ನಾವು ಅಂದೇವ್ರಿ ಸರ್. ಮಾಳು ಹಿಂಗ್ರ ಐತ್ರಿ ಮಾಳು ಇಲ್ಲಿವ್ರಿ ಅಂದೋಡ್ರಿ ನಾವು ಬೇಡ ಇನ್ನ ಸಣ್ಣಕ್ಕಿದ್ದಿ ಇನ್ನ ಈಗ 18 ಮುಗ್ದಾವ ನನ್ನ ಜರ ಹೋಗ್ಲಿ ತಂದೇವ್ರಿ. ಅವ್ರಿಗೆ ಕಾಲೇಜ್ಗೆ ಹೋಗ್ತಿಳ್ರಿ ಅವ ಆಟೋ ನಡೆಸ್ತಾನಂತ್ರಿ ಹುಡುಗ. ಗ್ರಾಮದಲ್ಲಿ ಅದು ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೇಸಿಕಲಿ ಪ್ರಥಮವಾಗಿ ನಮಗೆ ಮಾಹಿತಿ ಬಂದಿದ್ದೇನೆಂತಂದರೆ ಸ್ಥಳೀಯ ಪೊಲೀಸರಿಗೆ ಒಂದು ಅನುಮಾನಾಸ್ಪದ ಒಂದು ಕರೆ ಬರುತ್ತೆ ಅಥವಾ ಮಾಹಿತಿ ಬರುತ್ತೆ. ಅದರಲ್ಲಿ ಒಂದು ಕೊಲೆ ಪ್ರಕರಣವನ್ನು ಆತ್ಮಹತ್ಯೆ ಪ್ರಕರಣ ಅಂತ ಬಿಂಬಿಸಿ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ತಕ್ಷಣ ಮೇಲ್ಕುಂದ ಬಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಅಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಅವರು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಮತ್ತು ದೊರೆತ ಖಚಿತ ಮಾಹಿತಿ ಆಧಾರದ ಮೇರೆಗೆ ಬಯಲಿಗೆ ಬಂದಿದ್ದೇನಂತಂದರೆ ಅದರಲ್ಲಿ ತಂದೆನೇ ಮಗಳಿಗೆ ಕೊಲೆ ಮಾಡಿರ್ತಾರೆ ಕತ್ತಿ ಚುಕ್ಕಿ. ಮತ್ತು ಅವಳು ಮೃತಳಾದ ನಂತರ ಅವಳ ಬಾಯಿಗೆ ವಿಷದ ಸೂಯಿಸೈಡ್ ಅಂತ ಆತ್ಮಹತ್ಯೆ ಅಂತ ಬಿಂಬಿಸಿ ಗ್ರಾಮಸ್ಥರಿಂದ ಅಂತಿಮ ಸಂಸ್ಕಾರಕ್ಕೆಲ್ಲ ಕರೆದಿರ್ತಾರೆ. ಮತ್ತು ಅವರ ಏನು ಅಂತಿಮ ಸಂಸ್ಕಾರ ಇದೆ ಅದರಲ್ಲಿ ಕೂಡ ಅವರು ಈ ಮೃತದೇಹವನ್ನು ಸುಟ್ಟಿರೋ ಬಗ್ಗೆನೂ ಕೂಡ ಮಾಹಿತಿ ಬರುತ್ತೆ. ತಕ್ಷಣ ಸ್ಥಳೀಯ ಪೊಲೀಸರು ಹೋಗ್ತಾರೆ ಮತ್ತು ನಾವು ಹೋಗ್ತೀವಿ. ಮತ್ತು ಅವ್ರ ತಂದೆಯವರನ್ನು ವಿಚಾರಣೆ ಮಾಡಿದಾಗ ಏನು ಘಟನೆ ಇದೆ ಅದನ್ನು ಒಪ್ಕೊತಾರೆ. ವಿಜಯ ಧ್ವಜ ನ್ಯೂಸ್, ಇದು ಕನ್ನಡಿಗರ ಧ್ವನಿ.